ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ನಾನಿವತ್ತು ಒಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಡಬಲ್ ಆರ್ಚಲ್ಲಿ ನಾನಿಲ್ಲಿ ಪಫ್ ಮತ್ತು ಫ್ಲವರ್ ಆರ್ಚ್ ಮಿಕ್ಸಿಂಗಲ್ಲಿ ನಾನು ಒಂದು ಡಿಸೈನ್ನ ಮಾಡಿದ್ದೀನಿ. ಇದಕ್ಕೆ ಮೊದಲಿಗೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. ನಾನಿಲ್ಲಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಥ್ರೆಡ್ನ ತೊಗೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ಡು, ಜರಿ ದಾರ ಮತ್ತು ಒಂದು ಬಿಗ್ ಬೀಡ್ನ ತೊಗೊಂಡಿದ್ದೀನಿ ಡಿಸೈನ್ಗೆ. ಮತ್ತು 2 ಕಲರಲ್ಲಿ 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಕ್ರೋಶಾ ನೀಡಲ್ ನಂಬರ್ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು 11. ನೀವು 10 ಕೂಡ ಯೂಸ್ ಮಾಡ್ಬೋದು. ಜೊತೆಗೆ ಟ್ರಿಮ್ಮರು. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ನ ಶುರು ಮಾಡೋಣ. ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಗ್ರೀನ್ ಕಲರ್ ದಾರನ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಮಲ್ಟಿ ಕಲರ್ ಸ್ಯಾರಿ ಆಗಿದೆ. ಇದರಲ್ಲಿ ತುಂಬ ಕಲರ್ ಕಾಂಬಿನೇಷನ್ಸ್ ಇದೆ. ಸೊ ಮೊದಲಿಗೆ ನಾನು ಗ್ರೀನ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ದಾರದ ತುದಿಗೆ ನಾನಿಲ್ಲಿ ಗಂಟಾಕಿಟ್ಕೊಂಡು ಅದನ್ನು ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ದಾರನ. ಮೊದಲಿಗೆ ನಾವು ದಾರನ ಸೀರೆಗೆ ಲಾಕ್ ಮಾಡ್ಕೊಂಡ್ಬಿಡ್ಬೇಕು. ಕ್ರೋಶಾ ನೀಡಲ್ನ ಸೀರೆ ಮೇಲ್ಭಾಗದಿಂದ ಹಾಕಿಬಿಟ್ಟು ಆ ದಾರನ ಕೆಳಗಡೆಯಿಂದ ಮೇಲಕ್ಕೆ ಎತ್ಕೋಬೇಕು. ಆ ಗಂಟು ಹಾಕಿರ್ತೀವಲ್ಲ ಅದು ಬಂದು ನಮಗೆ ಸೀರೆ ಹಿಂಭಾಗದಲ್ಲಿ ಕೂತ್ಕೊಳ್ಳುತ್ತೆ. ಅದನ್ನು ನಾವು ಒಂದು ಲಾಕ್ ಮಾಡ್ಕೊಳ್ಬೇಕು. ಅದನ್ನು ಒಂದು ಹಾಫ್ ಕ್ರೋಶೆಟ್ ಥರನೂ ಹೇಳ್ಬೋದು, ಲಾಕ್ ಅಂತ ಕೂಡ ಹೇಳ್ಬೋದು. ಆ ರೀತಿನಲ್ಲಿ 2 ಬಾರಿ ನಾವು ಲಾಕ್ನ ಮಾಡ್ಕೊಳ್ಬೇಕು. ಸೊ ಆವಾಗ ನಮಗೆ ನಾವೇನು ಗಂಟಾಕಿ ಹಾಕ್ಕೊಂಡಿರ್ತೀವಲ್ಲ ಅದು ಕೂಡ ಬಿಚ್ಚೋಗೋದಿಲ್ಲ, ಟೈಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ 2 ಬಾರಿ ಲಾಕ್ ಮಾಡಿಕೊಂಡು ಎಂಡಿಂಗಲ್ಲಿ ಗ್ಲೂ ಹಾಕಿ ಅಂಟಿಸ್ಕೊಂಬಿಡಿ. 2 ಲಾಕ್ ಆದಮೇಲೆ ಇವಾಗ ನಾವು ಬಿಗ್ ಬೀಡ್ನ ತಗೊಂಡಿರ್ತೀವಲ್ಲ ಆ ಬೀಡ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ನೀವು ಬಿಗ್ ಬೀಡು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ರೀತಿಯಾದಂಥ ಒಂದು ಬಿಗ್ ಬೀಡ್ನ ಯೂಸ್ ಮಾಡ್ತಾ ಇದ್ದೀನಿ. ಬೀಡ್ನ ಲಾಕ್ ಮಾಡಿಬಿಟ್ಟು ಅದನ್ನು ಸೀರೆಗೆ ನಾವು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿದ್ದಾದಮೇಲೆ 2 ಚೈನ್ಗಳನ್ನ ಹಾಕ್ಕೊಳ್ಬೇಕು. 2 ಚೈನ್ಗಳನ್ನ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿದಾದ್ಮೇಲೆ ಮತ್ತೆ 2 ಚೈನ್ನ ಹಾಕೋಬೇಕು. 2 ಚೈನ್ನ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. 2 ಬಾರಿ 2 ಚೈನ್ ಗ್ಯಾಪು 2 ಟೈಮ್ಸ್ ಬರಬೇಕು. ಅದಾದ್ಮೇಲೆ 8 ಚೈನ್ಗಳನ್ನ ಹಾಕೊಳ್ಬೇಕು. 8 ಚೈನ್ಗಳನ್ನ ಹಾಕೋಬೇಕು. 8 ಚೈನ್ಗಳನ್ನ ಹಾಕೊಂಡಿದ್ದಾದ್ಮೇಲೆ ನಾವು ಅದು ಎಲ್ಲಿಗೆ ಬರುತ್ತೆ ಅಂತ ಅಲ್ಲಿಗೆ ಲಾಕ್ ಮಾಡಬಾರ್ದು. ಅದನ್ನ ಯು ಶೇಪಲ್ಲಿ ಲಾಕ್ ಮಾಡಬೇಕು. ಅಂದರೆ ಒಂದು 4-5 ಚೈನ್ ಹಾಕಿದ್ರೆ ಎಷ್ಟು ಗ್ಯಾಪ್ ಬರುತ್ತೆ ಅಂತ ನೋಡ್ತೀವಲ್ಲ ಆ ಒಂದು ಗ್ಯಾಪ್ಗೆ ನಾವು ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಸೊ ಇದು ನಮಗೆ ನೋಡಿ ಈ ಥರ ಯು ಶೇಪಲ್ಲಿ ಕಾಣಿಸ್ಬೇಕು, ನೀಟಾಗಿ ಯು ಶೇಪಲ್ಲಿ ಹಾಕಿದ್ದೀವಿ ಅನ್ನೋದು. ಸೊ ಆ ರೀತಿನಲ್ಲಿ ಲಾಕ್ ಮಾಡಬೇಕು. 8 ಚೈನ್ಗಳನ್ನ ಹಾಕ್ಕೊಂಡು ಯು ಶೇಪಲ್ಲಿ ಲಾಕ್ ಮಾಡ್ಕೊಂಡಿರೋದು. ಈಗ ಲಾಕ್ ಮಾಡಿದ್ದಾದಮೇಲೆ ಮತ್ತೆ 2 ಚೈನ್ ಗ್ಯಾಪು 2 ಟೈಮ್ಸ್ ಹಾಕ್ಕೊಳ್ಬೇಕು. ನಾವು 2 ಚೈನ್ ಗ್ಯಾಪ್ 2 ಟೈಮ್ಸ್ ಹಾಕ್ಕೊಳ್ಬೇಕು. 2 ಚೈನ್ ಹಾಕಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತೆ 2 ಚೈನ್ ಹಾಕ್ಕೋಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಒಂದು ಬೀಡ್ನ ಆ್ಯಡ್ ಮಾಡ್ಕೊಳ್ಬೇಕು, ಬಿಗ್ ಬೀಡ್ನ. ಸೊ ನಾವಿಲ್ಲಿ ಬೇಸ್ ಲೈನ್ನ ರಿಂಕಲ್ಸ್ ಬರ್ದಿರೋ ರೀತಿಯಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಬೇಕು. ಸೊ ನನಗೊಬ್ಬರು ಸಬ್ಸ್ಕ್ರೈಬರ್ ಕೂಡ ಕೇಳಿದ್ರು ರಿಂಕಲ್ಸ್ ಬರ್ತಾ ಇದೆ ಡಿಸೈನಲ್ಲಿ ಅಂದ್ಬಿಟ್ಟು. ಸೊ ನೀವು ಆದಷ್ಟು ನೀವು ಲಾಕ್ ಮಾಡುವಾಗ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ಒಂದು ಚೂರು ಹಿಂದಕ್ಕೇ ಲಾಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ. ಮತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೆಪ್ಪಲ್ಲೂ ಕೂಡ ನೀವು ಫಾಲೋ ಮಾಡಬೇಕಾಗುತ್ತೆ ಕರೆಕ್ಟಾಗಿ. ಇವಾಗ ನೋಡಿ 2 ಚೈನ್ ಗ್ಯಾಪ್ ಬರಬೇಕು, 2 ಟೈಮ್ಸ್ ಬರಬೇಕು. 2 ಚೈನ್ ಗ್ಯಾಪು 2 ಟೈಮ್ಸ್ ಬರಬೇಕು. ಈಗ 2 ಚೈನ್ ಗ್ಯಾಪ್ ನಾವು ಹಾಕಿರ್ತೀವಿ. ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ 2 ಚೈನ್ ಗ್ಯಾಪು ಕರೆಕ್ಟಾಗಿ ಅದ್ರ ಕೆಳಗಡೆಗೆ ಏನು ಗ್ಯಾಪ್ ಇದೆ ಅದೇ ಗ್ಯಾಪಲ್ಲಿ ನಮಗೆ ಬರಬೇಕು. ಅಲ್ಲೂ ಕೂಡ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು. ಆವಾಗ ಡಿಸೈನು ಕರೆಕ್ಟಾಗಿ ಬರುತ್ತೆ. ಈಗ 1-2 ಸ್ಟೆಪ್ ಅಂದರೆ ಓಕೆ, ಒಂದು 3-4 ಸ್ಟೆಪ್ ಅಂದಾಗ ನೀವು ಕರೆಕ್ಟಾಗಿ ಅದನ್ನು ಫಾಲೋ ಮಾಡಬೇಕಾಗುತ್ತೆ. 2 ಚೈನ್ ಗ್ಯಾಪು 2 ಟೈಮ್ಸ್ ಹಾಕಿದ್ಮೇಲೆ ಮತ್ತೆ 8 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 8 ಚೈನ್ಗಳನ್ನ ಹಾಕಿಬಿಟ್ಟು ಸೇಮ್ ಯು ಶೇಪಲ್ಲಿ ಲಾಕ್ ಮಾಡಬೇಕು. ಇವಾಗ ನೀವು ಫಸ್ಟು ಒಂದು ಯು ಶೇಪಲ್ಲಿ ಲಾಕ್ ಮಾಡಿದ್ರಿ ಅಲ್ಲ, ಅದು ನಿಮಗೆ ಗ್ಯಾಪ್ ನಿಮಗೆ ನೋಡಿದ್ರೆ ಗೊತ್ತಾಗ್ತಿದೆ ಅಲ್ಲ ಎಷ್ಟು ಒಂದು ಗ್ಯಾಪ್ ಅಂತ. ಆ ಒಂದು ಅಂದಾಜಲ್ಲೇ ಎಲ್ಲದನ್ನು ಯು ಶೇಪಲ್ಲಿ ನೀವು ಲಾಕ್ ಮಾಡುವಾಗ 8 ಚೈನ್ ಗ್ಯಾಪು ಏನು ಎಲ್ಲನೂ ಯು ಶೇಪಲ್ಲಿ ಲಾಕ್ ಮಾಡ್ತೀರಾ ಆ ಒಂದು ಅಂದಾಜಲ್ಲಿ ನೀಟಾಗಿ ನಾವು ಲಾಕ್ ಮಾಡ್ಕೊಂಡು ಹೋಗಬೇಕು.
4-5 ಚೈನ್ ಹಾಕಿದ್ರೆ ಎಲ್ಲಿಗೆ ಬರುತ್ತೆ ಅನ್ನೋ ಒಂದು ಅಂದಾಜನ್ನ ಇಟ್ಕೊಂಡು ಆ ರೀತಿ ಮಾಡ್ಕೊಂಡು ಹೋಗಬೇಕು. ಏಕೆಂದರೆ ನೀವು ಕರೆಕ್ಟಾಗಿ ಲಾಕ್ ಮಾಡಿಲ್ಲ ಅಂದರೆ ಆರ್ಚ್ಗಳು ಕೂಡ ಹಾಗೆ ಹೆಚ್ಚು ಕಡಿಮೆ ಒಂದು ದೊಡ್ಡದು ಒಂದು ಚಿಕ್ಕದು ಈ ರೀತಿನಲ್ಲಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ನೋಡಿ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 2 ಚೈನ್ ಗ್ಯಾಪು 2 ಟೈಮ್ಸ್ ಹಾಕ್ಕೊಳ್ಬೇಕು. ನೆಕ್ಸ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡ್ಕೊಳ್ಬೇಕು. ಅದನ್ನು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಸೊ ಇದೇ ರೀತಿನಲ್ಲಿ ನಾವು ಫಸ್ಟ್ ಸ್ಟೆಪ್ನ ಕರೆಕ್ಟಾಗಿ ಬೇಸ್ ಲೈನು ತುಂಬಾ ಇಂಪಾರ್ಟೆಂಟು, ನೀಟಾಗಿ ರಿಂಕಲ್ಸ್ ಬರ್ತಿರೋ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ. ಸೊ ಈ ರೀತಿನಲ್ಲಿ ನಮಗೆ ಫಸ್ಟ್ ಸ್ಟೆಪ್ಪು ಬರಬೇಕು. ನೋಡಿ, ಸ್ಟಾರ್ಟಿಂಗು ಒಂದು ಬೀಡ್ ಹಾಕ್ಕೊಳ್ಬೇಕು. ಅದಾದಮೇಲೆ 2 ಚೈನ್ ಗ್ಯಾಪ್ 2 ಟೈಮ್ಸ್ ಬರಬೇಕು. ನೆಕ್ಸ್ಟು 8 ಚೈನ್ ಗ್ಯಾಪು, ಆಮೇಲೆ 2 ಚೈನ್ ಗ್ಯಾಪ್ 2 ಟೈಮ್ಸು ಮತ್ತು ಒಂದು ಬೀಡು. ನೆಕ್ಸ್ಟು 2 ಚೈನ್ ಗ್ಯಾಪು 8 ಚೈನ್ ಗ್ಯಾಪ್, ಆಮೇಲೆ 2 ಚೈನ್ ಗ್ಯಾಪು ಮತ್ತು ಒಂದು ಬೀಡು. ಸೊ ಇದನ್ನು ನಾವು ಫಸ್ಟ್ ಸ್ಟೆಪ್ಪು ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಇವಾಗ ನಾನು ಎಂಡಿಂಗಲ್ಲಿ ಅದೇ ರೀತಿಯಲ್ಲಿ 2 ಬಾರಿ ಲಾಕ್ ಮಾಡಿ 2 ಚೈನ್ ಹಾಕಿಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಂಡಿಂಗ್ ಮಾಡಿಕೊಂಡು ಇದೇ ರೀತಿ ನಾವು ಎಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋದ್ಮೇಲೆ ಎಂಡಿಂಗ್ ಆ ರೀತಿ ಫಿನಿಶ್ ಮಾಡ್ಕೊಳ್ಳಿ. ಸೊ ನೋಡಿ, ಇದು ಫಸ್ಟ್ ಸ್ಟೆಪ್ಪು ನನಗೆ ಈ ರೀತಿನಲ್ಲಿ ಬಂದಿದೆ. ಇವಾಗ ನಾವು ಸೆಕೆಂಡ್ ಸ್ಟೆಪ್ಪನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೇಮ್ ಕಲರ್ ದಾರನ ಯೂಸ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ. ಇವಾಗ ದಾರದ ತುದಿಗೆ ನಾನು ಆಲ್ರೆಡಿ ಗಂಟಾಕಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಈಗ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಸೀರೆಗೆ ಲಾಕ್ ಮಾಡಿರ್ತೀವಲ್ಲ, ಸೆಕೆಂಡ್ ಸ್ಟೆಪ್ ಕೂಡ ಜಸ್ಟ್ ಅದು ಬೇಸ್ ಲೈನ್ ಆಗಿರುತ್ತಲ್ಲ, ಹಾಗಾಗಿ ಇಲ್ಲೂ ಕೂಡ ನಾವು ಡೈರೆಕ್ಟಾಗಿ ಮೊದಲು ಸೀರೆಗೆ ಲಾಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನಾವು ಏನು ಅದು 2 ಲಾಕ್ ಮಾಡಿದ್ದೀವಲ್ಲ ಫಸ್ಟ್ ಸ್ಟೆಪ್ಪದು, ಆ 2 ಲಾಕ್ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಗೆ 2 ಬಾರಿ ನಾವು ಲಾಕ್ ಮಾಡ್ಕೊಂಡಿದ್ದಂಗೆ ಆಗುತ್ತೆ. 2 ಬಾರಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬೀಡ್ ಕೆಳಗಡೆಗೆ 4 ಚೈನ್ನ ಹಾಕ್ಕೊಳ್ಬೇಕು. ನಾವು ಬೀಡ್ ಕೆಳಗಡೆಗೆ ನಾನಿಲ್ಲಿ 4 ಚೈನ್ ಹಾಕ್ಕೊಳ್ತೇನೆ. ಇದು ಸ್ವಲ್ಪ ದೊಡ್ಡ ಬೀಡ್ ಆಗಿದೆಯಲ್ಲ, ಹಾಗಾಗಿ 4 ಚೈನ್ ಬೇಕಾಗುತ್ತೆ. ಪುಟ್ಟ ಬೀಡ್ ಅಂದರೆ 3 ಚೈನ್ ಬೇಕಾಗುತ್ತೆ. ಇಲ್ಲ ಇದಕ್ಕಿಂತ ಬಿಗ್ ಬೀಡ್ ಅಂದರೆ 5 ಚೈನ್ ಗ್ಯಾಪು ಇಲ್ಲ 4 ಚೈನ್ ಗ್ಯಾಪೇ ಕರೆಕ್ಟ್ ಆಗುತ್ತೆ. ನೋಡಿಕೊಂಡು ನೀವು ಮಾಡ್ಕೊಳ್ಳಿ, ನೀವು ಯೂಸ್ ಮಾಡೋ ಬೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಲಾಕ್ ಮೇಲೆ ಲಾಕ್ ಮಾಡಬೇಕು. ನೆಕ್ಸ್ಟು 2 ಚೈನ್ ಗ್ಯಾಪ್ ಕೆಳಗಡೆಗೆ 2 ಚೈನ್ ಹಾಕಬೇಕು. ಮತ್ತು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಈಗ ಏನು ನಾನು 2 ಚೈನ್ ಗ್ಯಾಪ್ ಹಾಕಿದೆ ಅಲ್ಲ, ಅದನ್ನು ಕೂಡ ನೀವು ಕರೆಕ್ಟಾಗಿ 2 ಚೈನ್ ಗ್ಯಾಪ್ ಕೆಳಗಡೆಗೆ 2 ಚೈನೇ ಮಾಡಿಕೊಂಡು ಕರೆಕ್ಟಾಗಿ ಲಾಕ್ ಎಲ್ಲಿಗೆ ಬರುತ್ತೆ ಆ ಲಾಕ್ ಮೇಲೆ ಲಾಕ್ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಅದರಿಂದನೂ ರಿಂಕಲ್ಸ್ ಆಗುತ್ತೆ. ಅದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಂದ್ರೆ ಕರೆಕ್ಟಾಗಿ ಫಾಲೋ ಮಾಡಬೇಕು ಇದನ್ನು ಕೂಡ ಸ್ಟೆಪ್ಪು. ಇವಾಗ 8 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದಾದಮೇಲೆ ನಾವು ನೀಡಲ್ ಮೇಲೆ ಒಂದು ಬಾರಿ ದಾರ ಸುತ್ತಕೊಂಡು ಆ ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು ಆವಾಗ ನೀಡಲ್ ಮೇಲೆ 3 ದಾರ ಇರುತ್ತೆ, 3ನ್ನು ಒಂದು ಮಾಡ್ಕೊಂಡ್ಬಿಡ್ಬೇಕು. ಒಂದು ಮಾಡಿದ್ದಾದಮೇಲೆ ಅದನ್ನ ಹಂಗೆ ಹೋಲ್ಡ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು 2ರಲ್ಲಿ ಒಂದು ಮಾಡಬೇಕು ಅಷ್ಟೇ. ಮತ್ತೆ 2ರಲ್ಲಿ ಮಾತ್ರ ಒಂದು ಮಾಡಿ ಆ ಒಂದನ್ನ ಹೋಲ್ಡ್ ಮಾಡಬೇಕು. ಸೇಮ್ ಅದೇ ರೀತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು 2ರಲ್ಲಿ ಒಂದು ಮಾಡಬೇಕು, ಮತ್ತೆ ಒಂದು ಹೋಲ್ಡ್ ಮಾಡಬೇಕು. ಇದೇ ರೀತಿ ನೋಡಿ ನನಗೆ ಅಲ್ಲಿ 4 ಲೇಯರ್ ಆಯಿತು ಇವಾಗ. ಸೊ ಇದೇ ರೀತಿ ನಾವು ಟೋಟಲ್ ಆಗಿ 6 ಬಾರಿ ಮಾಡ್ಕೊಳ್ಬೇಕು. ನೀಡಲ್ ಮೇಲೆ 6 ಲೇಯರ್ಸ್ ಬರಬೇಕು ನಮಗೆ. ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ, ಆ ಕಂಬದೊಳಗಡೆಯಿಂದ ದಾರನ ಮೇಲಕ್ಕೆ ಎತ್ಕೊಳ್ಬೇಕು. ಅದನ್ನ ಮೇಲೆ 2ರಲ್ಲಿ ಮಾತ್ರ ಒಂದು ಮಾಡಬೇಕು, ಒಂದನ್ನ ಹೋಲ್ಡ್ ಮಾಡಬೇಕು. ಈ ರೀತಿ ಮಾಡ್ಕೊಂಡು ಹೋಗಬೇಕು. ಟೋಟಲ್ ಆಗಿ 6 ಬಾರಿ ಮಾಡ್ಕೊಳ್ಬೇಕು. ಟೋಟಲ್ ಆಗಿ 6 ಬಾರಿ. ಈಗ ನೋಡಿ ನೀಡಲ್ ಮೇಲೆ 6 ಎಳೆ ದಾರ ಇದೆ. ಈಗ 6ನ್ನು ಸೇರಿಸಿ ಒಂದು ಮಾಡ್ಕೊಳ್ತಾ ಇದ್ದೀನಿ. 6ನ್ನು ಸೇರಿಸಿ ಒಂದು ಮಾಡಿಬಿಟ್ಟು ದಾರ ಮೇಲಕ್ಕೆ ಎತ್ಕೊಂಡ್ವಿ ಅಲ್ಲ, ಮೇಲಕ್ಕೆ ಎತ್ಕೊಂಡಿದ್ದಾದ್ಮೇಲೆ ಅಲ್ಲಿ ಇನ್ನೊಂದು ಬಾರಿ ಲಾಕ್ ಮಾಡ್ಕೊಂಡ್ಬಿಡ್ಬೇಕು ಅದನ್ನು. ಆವಾಗ ಈ ರೀತಿ ಕಾಣಿಸುತ್ತೆ. ಇದು ಸ್ವಲ್ಪ ಪಫಲ್ಲಿ ಡಬಲ್ ಸ್ಟೆಪ್ ಬರುತ್ತೆ ನಿಮಗೆ, ನಾರ್ಮಲ್ ಪಫ್ ಅಲ್ಲ, ಇದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಅದೇ ರೀತಿಯಲ್ಲಿ ಈಗ ಮತ್ತೆ 8 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೊಳ್ಬೇಕು. ಸೇಮ್ ಇವಾಗ ಫಸ್ಟದು ಏನು ಫಾಲೋ ಮಾಡಿದ್ವಿ ಅಲ್ಲ ಅದೇ ರೀತಿ ಫಾಲೋ ಮಾಡ್ಕೊಳ್ತಾ ಹೋಗಬೇಕು. ಸ್ಟಾರ್ಟಿಂಗ್ ಮಾತ್ರ 3 ಎಳೆನೂ ಒಂದು ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಮಾತ್ರ 2 ಎಳೆ ಒಂದು ಮಾಡಿಕೊಂಡು 2 ಎಳೆ ಒಂದು ಮಾಡ್ಕೊಳ್ತಾ ಹೋಗಬೇಕು. ಒಂದೊಂದು ಎಳೆನ ಹೋಲ್ಡ್ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ ಸ್ವಲ್ಪ ಲೂಸಾಗೆ ಮಾಡ್ಕೊಳ್ಳಿ. ತುಂಬ ಟೈಟಾಗಿ ಮಾಡಿಕೊಂಡ್ರೆ ನಿಮಗೆ ಎಳೆ ಎಳ್ಕೊಳ್ಳೋದಕ್ಕಾಗೋದಿಲ್ಲ. ಸ್ವಲ್ಪ ಲೂಸ್ ಇರಬೇಕು, ಆಗತ್ತಾ ತುಂಬ ಲೂಸ್ ಇರಬಾರ್ದು, ಸ್ವಲ್ಪ ಬ್ಯಾಲೆನ್ಸಿಂಗ್ ಥರ. ಸೊ ಅದನ್ನು ಹೋಲ್ಡ್ ಮಾಡ್ಕೊಳ್ತಾ ನೀಡಲ್ ಮೇಲೆ 6 ಎಳೆ ದಾರ ಬರೋ ಥರ ಮಾಡ್ಕೊಳ್ಬೇಕು. ನೀಡಲ್ ಮೇಲೆ 6 ಬಾರಿ ಬರಬೇಕು.
6 ಬಾರಿ ಬಂದ ಮೇಲೆ ಇವಾಗ ಎಲ್ಲದನ್ನು ಸೇರಿ ಒಂದು ಮಾಡಿಕೊಂಡು ಅದನ್ನು ಲಾಕ್ ಮಾಡಿಬಿಡಬೇಕು. ಸೊ ಈ ರೀತಿ ಇದು ನಾರ್ಮಲ್ ಪಫ್ಗಿಂತ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ನಿಮಗೆ ಪಫ್ಫು. ಸೊ ಏಕೆಂದರೆ ನಾವು ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ. ನಾವು ನಾರ್ಮಲ್ ಪಫ್ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಲ್ಲ ಆ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಎರಡು ಬೇರೆ ಬೇರೆ ರೀತಿನಲ್ಲಿದೆ. ಟೋಟಲ್ ಆಗಿ ನಾನಿಲ್ಲಿ ನೋಡಿ 5 ಪಫ್ಗಳನ್ನ ಮಾಡ್ಕೊಂಡಿದ್ದೀನಿ. 5 ಪಫ್ಗಳು ಮಾಡ್ಕೊಂಡಿದ್ದಾದಮೇಲೆ ಇವಾಗ 2 ಚೈನ್ ಗ್ಯಾಪ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ 2 ಚೈನ್ ಕೆಳಗಡೆಗೆ 2 ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಇವಾಗ ಬೀಡ್ ಕೆಳಗಡೆಗೆ 4 ಚೈನ್ಗಳನ್ನ ಹಾಕ್ಕೊಳ್ಬೇಕು. 4 ಚೈನ್ಗಳನ್ನ ಹಾಕ್ಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಬೇಕು. ಇದೇ ರೀತಿನಲ್ಲಿ ನಾವು ಎಲ್ಲ ಆರ್ಚ್ಗಳನ್ನು ಮಾಡ್ಕೊಳ್ತಾ ಬರಬೇಕು. ಈ ರೀತಿನಲ್ಲಿ ಮಾಡ್ಕೊಳ್ತಾ ಬರಬೇಕು. 5 ಪಫ್ಗಳು ಬರಬೇಕು ನಿಮಗೆ. 8 ಚೈನ್ ಗ್ಯಾಪ್ ಒಳಗಡೆಗೆ 5 ಪಫ್ ಬರಬೇಕು. ನೋಡಿ ನಾನು ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಒಂದಷ್ಟು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿನಲ್ಲಿ ನಿಮಗೆ ಕಾಣಿಸುತ್ತೆ. ನಾನಿಲ್ಲಿ ಬೇರೆ ಥರ ಡಿಸೈನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇದು ಪಫ್ಫು ನಾನು ನಾರ್ಮಲ್ ಪಫ್ ಮಾಡಿ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಪಫ್ನ ಚೇಂಜ್ ಮಾಡಿದ್ದರಿಂದ ಸ್ವಲ್ಪ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸಿಲ್ವರ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ನಿಮಗೆ ತೋರಿಸಿರಲಿಲ್ಲ. ಇವಾಗ ಒಂದು ಸ್ಟೆಪ್ ಎಕ್ಸ್ಟ್ರಾ ಕೂಡ ಆಗುತ್ತೆ ಆ್ಯಂಡ್ ಡಿಸೈನ್ ಕಂಪ್ಲೀಟ್ ಚೇಂಜ್ ಆಗಿದೆ. ನಾನು ಅಂದ್ಕೊಂಡಿದ್ರೆ ಡಿಸೈನ್ ಇದ್ದಿಲ್ಲ, ಬೇರೆ ರೀತಿಯಲ್ಲಿ ನಾನು ಮಾಡ್ತಾ ಇರೋದು. ಇವಾಗ ಅದು ಸ್ವಲ್ಪ ಮಾಡುವಾಗ ನನಗೆ ಥಾಟ್ ಬೇರೆ ಥರ ಬಂತು, ಅದಕ್ಕೋಸ್ಕರ. ಈಗ ನೋಡಿ ಥ್ರೆಡ್ನ ಲಾಕ್ ಮಾಡ್ಕೊಂಡಿದ್ದಾಯಿತು. ಸ್ಟಾರ್ಟಿಂಗು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬೀಡ್ ಕೆಳಗಡೆಗೆ 4 ಚೈನ್ ಗ್ಯಾಪು, 4 ಚೈನ್ ಗ್ಯಾಪ್ ಕೆಳಗಡೆ 4 ಚೈನ್ ಬರುತ್ತೆ. ಲಾಕ್ ಮೇಲೆ ಲಾಕ್ ಬರುತ್ತೆ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 2 ಚೈನ್ ಗ್ಯಾಪ್ ಕೆಳಗಡೆಗೆ ನಾವು 2 ಚೈನ್ ಕೂಡ ಮಾಡ್ಕೊಳ್ಬೇಕು. ಸೊ ಒಂದು ಲೇಯರ್ ಥರ ಮಾಡ್ಕೊಂಡು ಹೋಗಬೇಕು ನಾವು. 2 ಚೈನ್ ಗ್ಯಾಪ್ ಕೆಳಗೆ 2 ಚೈನ್ ಹಾಕ್ಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ಪಫ್ ಲಾಕ್ಗಳಿದೆಯಲ್ಲ ಅಲ್ಲಿಗೆ ಒಂದೊಂದು ಲಾಕ್ ಥರ ಮಾಡಬೇಕು ಪೆಟಲ್ ಮಾಡೋದಕ್ಕೆ. ಅದಕ್ಕೋಸ್ಕರ 4 ಚೈನ್ಗಳನ್ನ ಹಾಕ್ಕೊಳ್ಬೇಕು ನೀವು. 4 ಚೈನ್ಗಳನ್ನ ಹಾಕ್ಬಿಟ್ಟು ಅದು ಪಫ್ದು ಏನು ಲಾಕ್ ಇದೆ ನೋಡಿ, ಆ ಲಾಕ್ಗೆ ಒಂದು ಲಾಕ್ನ ಮಾಡ್ಕೊಂಬಿಡ್ಬೇಕು. ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ಗಳನ್ನ ಹಾಕ್ಕೊಳ್ಬೇಕು. 4 ಚೈನ್ಗಳನ್ನ ಹಾಕ್ಕೋಬೇಕು. ಲಾಕ್ ಏನಿದೆ ಅಲ್ಲಿಗೆ ಲಾಕ್ ಮಾಡಬೇಕು. ಪಫ್ದು ಏನು ನಾವು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಲಾಕ್ ಮಾಡಬೇಕು. ಮತ್ತು 4 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ ಸಿಲ್ವರ್ ಕಲರ್ ನಿಮಗೆ ತೋರಿಸಿರಲಿಲ್ಲ. ನಾನು ಹೇಳ್ದಾಗೆ ಇದು ಮಲ್ಟಿ ಕಲರ್ ಇದ್ದಿದ್ದರಿಂದ ಸೊ ನಾನು ಸ್ವಲ್ಪ ಥ್ರೆಡ್ ಕಲರ್ಸ್ನ ಜಾಸ್ತಿನೇ ಯೂಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಹೆಲ್ಪ್ ಆಗಿತ್ತು. ನಿಮ್ಮ ಹತ್ರನೂ ಮಲ್ಟಿ ಕಲರ್ ಸ್ಯಾರಿ ಏನಾರು ಇದೆ ಅಂದರೆ ಈ ಡಿಸೈನ್ ನಿಮಗೆ ನೋಡಿ ತುಂಬಾ ಸೂಟ್ ಆಗುತ್ತೆ. ಹಾಗೆಯೇ ನಮಗೆ ಸಿಲ್ವರ್ ಕಲರ್ ಕಾಂಬಿನೇಷನ್ ನಾನು ಯಾಕೆ ಯೂಸ್ ಮಾಡಿದೆ ಅಂದರೆ ನಾನು ಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಅದೇ ಥ್ರೆಡ್ನ ಯೂಸ್ ಮಾಡ್ಬೋದಿತ್ತು, ಬಟ್ ನನಗೆ ಅದು ಸ್ವಲ್ಪ ಕಾಣಿಸ್ಬೇಕಿತ್ತು. ಅದಕ್ಕೋಸ್ಕರ ನಾನು ಸಿಲ್ವರ್ ಕಲರ್ ಯೂಸ್ ಮಾಡಿದೆ. ನಿಮಗೆ ಫೈನಲಲ್ಲಿ ಗೊತ್ತಾಗುತ್ತೆ ನೋಡಿ. ಸೊ ಈಗ 4 ಚೈನ್ ಹಾಕ್ಕೊಳ್ತಾ ಬಂದಿದ್ದೀನಿ. ಈಗ ಲಾಸ್ಟ್ನೇ ಪೆಟಲಿಗೆ ನಾನು ಮಾಡ್ಕೊಳ್ತಾ ಇರೋದು, ಲಾಸ್ಟ್ನೇ ಪಫ್ಗೆ. ಇವಾಗ ಏನು ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ 2 ಚೈನ್ ಗ್ಯಾಪ್ ಕೆಳಗಡೆಗೆ 2 ಚೈನ್ ಬರಬೇಕು. 2 ಚೈನ್ ಗ್ಯಾಪ್ ಕೆಳಗಡೆಗೆ 2 ಚೈನು ಮತ್ತು ಬೀಡ್ ಕೆಳಗಡೆಗೆ 4 ಚೈನ್ ಗ್ಯಾಪ್ ಬರುತ್ತೆ. ನೀವು ಇದನ್ನೇ ಬೇಕಾದರೆ ಫೈನಲ್ ಆಗಿ ಒಂದು ಲುಕ್ ಥರ ಮಾಡ್ಕೋಬೋದು. ಏನಂದರೆ ಡಿಸೈನ್ಗೆ ಒಂದು ಬಾರ್ಡರ್ ಹಾಕ್ದಂಗಿರುತ್ತೆ ಇದು. ಇದನ್ನ ಕೂಡ ಇಷ್ಟನ್ನೇ ಕೂಡ ಬಿಟ್ಬಿಟ್ಟು ಇದಕ್ಕೆ ಕುಚ್ಚು ಕೂಡ ಕಟ್ಬೋದು, ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ನಾನು ಇನ್ನೂ ಒಂದು ಎಕ್ಸ್ಟ್ರಾ ಸ್ಟೆಪ್ ಮಾಡಿದ್ದೀನಿ. ನಾನು ಏಕೆಂದರೆ ಬ್ರೈಡಲ್ ಡಿಸೈನ್ ಥರ ಮಾಡ್ತಾ ಇರೋದ್ರಿಂದ ಇದಕ್ಕಿನ್ನ ಒಂದು ಎಕ್ಸ್ಟ್ರಾ ಪೆಟಲ್ನ ಮಾಡಿದ್ದೀನಿ. ಏಕೆಂದರೆ ನಾವು ನಾರ್ಮಲ್ ಪಫ್ನ ಮಾಡಿದ್ರೆ ಅದ್ರ ಮೇಲೆ ಪೆಟಲ್ನ ಮಾಡ್ಬೋದಿತ್ತು, ಬಟ್ ಇದನ್ನು ನಾನು ಬೇರೆ ರೀತಿ ಪಫ್ನ ಮಾಡಿದ್ರಿಂದ ಪೆಟಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಇದು ಪೆಟಲ್ ಮಾಡೋದಕ್ಕೆ ನಮಗೆ 2 ಲೇಯರ್ ಆಗಿರುತ್ತೆ ಅಲ್ಲಿ, ಅದಕ್ಕೆ ನಿಮಗೆ ಪೆಟಲ್ ಮಾಡೋದಕ್ಕೆ ಆಗೋದಿಲ್ಲ. ನಾರ್ಮಲ್ ಪಫಲ್ಲಿ ನೀವು ಪೆಟಲ್ ಮಾಡ್ಬೋದಿತ್ತು, ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ಇದು ಬಂದು ಬೇರೆ ಥರ ನಾನು ಪಫ್ನ ಮಾಡಿದ್ರಿಂದ ಒಂದು ಲೇಯರ್ ಒಂದು ಬಾರ್ಡರ್ ಥರ ಮಾಡಿಕೊಂಡು ಅದಕ್ಕೆ ನಾನು ಫ್ಲವರ್ ಪೆಟಲ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಬಾರ್ಡರ್ ಮಾಡ್ಕೊಳ್ತಾ ಹೋಗಬೇಕು. 4 ಚೈನ್ ಹಾಕ್ಕೊಳ್ತಾ ಬಾರ್ಡರ್ ಮಾಡ್ಕೊಳ್ತಾ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಹೋಗಬೇಕು. ಲಾಕ್ ಮೇಲೆ ಲಾಕ್ ಮಾಡಬೇಕು.
ಮತ್ತು 2 ಚೈನ್ ಗ್ಯಾಪ್ ಕೆಳಗಡೆಗೆ 2 ಚೈನ್ ಹಾಕ್ಕೊಳ್ಬೇಕು. ಬೀಡ್ ಕೆಳಗಡೆಗೆ 4 ಚೈನ್ ಹಾಕ್ಕೊಳ್ಬೇಕು. ಬೀಡ್ ಕೆಳಗಡೆಗೆ 4 ಚೈನ್ ಹಾಕೋಬೇಕು. ಬೀಡ್ ಕೆಳಗೆ 4 ಚೈನ್ ಹಾಕಬೇಕು. ಸೊ ಇದೇ ರೀತಿ ನಾವು ಎಲ್ಲಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದು ಬಂದು ನಮಗೆ 3rd ಸ್ಟೆಪ್. ಆ್ಯಕ್ಚುಲಿ ನಾರ್ಮಲ್ ಪಫ್ ಹಾಕಿದರೆ 3 ಸ್ಟೆಪ್ಪಲ್ಲೇ ಮುಗ್ದೋಗ್ತಾ ಇತ್ತು, ಬಟ್ ಇದು ಒಂದು ಸ್ಟೆಪ್ ಜಾಸ್ತಿ ಆಗಿದೆ ನೋಡಿ. ಇದೊಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ ನನಗೆ. ಇದಕ್ಕೆ ಕೂಡ ಕುಚ್ಚನ್ನ ಕಟ್ಕೊಂಡಿದ್ರೆ ಚೆನ್ನಾಗಿ ಬರ್ತಾ ಇತ್ತು. ಇದಕ್ಕೆ ಬೀಡನ್ನ ಯೂಸ್ ಮಾಡಿಕೊಂಡು ನಾವು ಬೇಕಾದರೆ ಕುಚ್ಚನ್ನ ಕಟ್ಕೋಬಹುದಿತ್ತು. ಒಂದು ಬಾರ್ಡರ್ ಹಾಕ್ದಂಗಿತ್ತು ಡಿಸೈನ್ಗೆ ಆ್ಯಕ್ಚುಲಿ. ಇವಾಗ ಲಾಸ್ಟ್ ಸ್ಟೆಪ್ಪು ಪೆಟಲ್ ಮಾಡೋದು. ಇವಾಗ ಮತ್ತೆ ನಾನು ಕಲರ್ ದಾರನ ಚೇಂಜ್ ಮಾಡ್ಕೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ ಏನು ಬ್ರಿಂಜಲ್ ಕಲರು ದಾರನ ಯೂಸ್ ಮಾಡ್ತಾ ಇರೋದು ನಾನಿಲ್ಲಿ. ದಾರನ ಫಸ್ಟು ಸೀರೆಗೆ ಲಾಕ್ ಮಾಡ್ಕೊಂಬಿಡೋಣ. ಇಲ್ಲಿ ನಾನು ಗಂಟು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ 3 ಸ್ಟೆಪ್ ಆಗಿರೋದ್ರಿಂದ ಅದು ಲಾಕ್ ಆಗಿಲ್ಲ. ಗಂಟು ಹಾಕಿದ್ರೂ ಥ್ರೆಡ್ ಮೇಲೆ ಬಂದುಬಿಡ್ತು. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಅಲ್ಲಿಗೆ ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಎರಡು ಗಂಟು ಹಾಕ್ಬಿಟ್ಟು ಟೈಟಾಗಿ ಕಟ್ಕೊಂಡಿದ್ದೀನಿ. ಕಟ್ಕೊಂಡಿದ್ದಾದಮೇಲೆ ಮತ್ತೆ ಅಲ್ಲೊಂದು ಲಾಕ್ ಮಾಡ್ಕೊಂಬಿಡೋಣ. 4 ಚೈನ್ ಮಾಡ್ಕೊಳ್ಳೋದಕ್ಕೆ ಬೀಡ್ ಕೆಳಗಡೆಗೆ 4 ಚೈನ್ ಹಾಕ್ಕೊಳ್ಬೇಕು. ಇವಾಗ ಬೀಡ್ ಕೆಳಗಡೆಗೆ 4 ಚೈನ್ ಬರಬೇಕು. 4 ಚೈನ್ ಹಾಕಿರ್ತೀವಲ್ಲ, 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನು. ಲಾಕ್ ಮೇಲೆ ಲಾಕ್ ಮೇಲೆ ಲಾಕ್ ಬರುತ್ತೆ. ಲಾಕ್ ಮಾಡಿದಾದ್ಮೇಲೆ ಇವಾಗ ನೋಡಿ, ಸ್ಟಾರ್ಟಿಂಗ್ ನಾವೇನು 4 ಚೈನ್ ಗ್ಯಾಪ್ ಹಾಕಿರ್ತೀವಲ್ಲ ಅದ್ರೊಳಗಡೆಗೆ ನಾವಿವಾಗ ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಹೋಗಬೇಕು ಪೆಟಲ್ ಥರ. ಸ್ಟಾರ್ಟಿಂಗು ಡೈರೆಕ್ಟಾಗಿ 2 ಚೈನ್ ಗ್ಯಾಪಿಂದನೇ ಡೈರೆಕ್ಟಾಗಿ ನಾನು ಡಬಲ್ ಕ್ರೋಶೆಟ್ನ ಮಾಡ್ತಾ ಇದ್ದೀನಿ. 4 ಚೈನ್ ಗ್ಯಾಪ್ ಒಳಗಡೆಗೆ 6 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಅಂದರೆ 6 ಕಂಬಗಳನ್ನ ಹಾಕ್ಕೊಳ್ಬೇಕು. ಫೋರ್ ಚೈನ್ ಗ್ಯಾಪ್ ಒಳಗಡೆಗೆ 5 ಮಾಡ್ಕೋಬೋದು, 6 ಮಾಡ್ಕೋಬೋದು. ಸೊ ಎಷ್ಟು ಇಡ್ಸುತ್ತೆ ನೋಡ್ಕೊಳ್ಳಿ. ನಾನಿಲ್ಲಿ 6 ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 6 ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ನಾವಿವಾಗ ಪೆಟಲ್ ಬರಬೇಕಂತ ಹೇಳಿದೆ ಅಲ್ವಾ, ಅದಕ್ಕೋಸ್ಕರ ನಾವೇನು ಮಾಡಬೇಕು, ಲಾಕ್ ಮೇಲೆ ಒಂದು ಲಾಕ್ನ ಮಾಡಿಬಿಡಬೇಕು. ಸುಮ್ಮನೆ ಲಾಕ್ ಆಫ್ ಕ್ರೋಶೆಟ್ ಥರ 6 ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಲಾಕ್ ಮೇಲೆ ಲಾಕ್ ಥರ ನಾರ್ಮಲ್ ಲಾಕ್ ಆಫ್ ಕ್ರೋಶೆಟ್ ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಮಾಡಿದಾದ್ಮೇಲೆ ಮತ್ತೆ 4 ಚೈನ್ ಗ್ಯಾಪ್ ಒಳಗಡೆಗೆ 6 ಕಂಬಗಳನ್ನ ಮಾಡ್ಕೋಬೇಕು. 6 ಕಂಬಗಳನ್ನ ಮಾಡ್ಕೋಬೇಕು. 6 ಡಬಲ್ ಕ್ರೋಶೆಟ್ ಕಂಬ ಅಂತ ಅಂದರೆ ನಾನು ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇರೋದು. ಸೊ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಹೋಗಬೇಕು. 4 ಚೈನ್ ಗ್ಯಾಪ್ ಒಳಗಡೆಗೆ ನಾವು 6 ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. 6 ಕಂಬ ಆದಮೇಲೆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮೇಲೆ ಲಾಕ್ ಮಾಡಬೇಕು. ಟೋಟಲ್ ಆಗಿ ನಮಗಿಲ್ಲಿ 5 ಪೆಟಲ್ ಬರುತ್ತೆ ಅಲ್ವಾ. ಸೊ 3ನೇ ಪೆಟಲ್ಗೆ ನಾವೇನು ಮಾಡಬೇಕಂದ್ರೆ 3 ಕಂಬನ ಹಾಕ್ಬಿಟ್ಟು ಒಂದು ಬೀಡನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ನಾನು ಬೀಡನ್ನ ಯೂಸ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಸ್ಮಾಲ್ ಬೀಡು ರೌಂಡದು ಏನು ಬೀಲ್ಡ್ ಇದೆಯಲ್ಲ ಆ ಬೀಡನ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಡಿಸೈನ್ ಮಾಡಿದ್ರಿಂದ ನಾನೊಂದು ಬೀಡ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸ್ಟಾರ್ಟಿಂಗ್ ನಿಮಗೆ ತೋರಿಸಿಲ್ಲ ಅದನ್ನು ನೋಡಿ. 3 ಕಂಬ ಆದಮೇಲೆ ಒಂದು ಬೀಡನ್ನ ಯೂಸ್ ಮಾಡ್ಕೊಳ್ಳೋಣ. ಒಂದು ಬೀಡ್ ನೀವು ಬೇಕಾದರೆ ಎಲ್ಲ ಪೆಟಲ್ಗೂ ಒಂದೊಂದು ಬೀಡನ್ನ ಹಾಕ್ಕೊಂಡು ಕೂಡ ಹೋಗ್ಬೋದು, ಆ ರೀತಿ ಕೂಡ ಮಾಡ್ಕೋಬೋದು. ಬಟ್ ನಾನು ಮಿಡಲ್ದು ಒಂದಕ್ಕೆ ಮಾತ್ರ ಬೀಡನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ 3 ಕಂಬ ಆದಮೇಲೆ ಒಂದು ಬೀಡನ್ನ ಹಾಕಿ 3 ಕಂಬ ಹಾಕ್ಕೋತಾ ಇದ್ದೀವಿ. ಮೂರು ಕಂಬನ ಹಾಕ್ಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ಲಾಕ್ ಮೇಲೆ ಲಾಕ್ ಹಾಕೋದನ್ನು ಮಾತ್ರ ನಾವು ಮಿಸ್ ಮಾಡಲೇಬಾರ್ದು. ನೀವು ಆ ಲಾಕ್ ಮೇಲೆ ಲಾಕ್ ಮಾಡಿದ್ರೆ ಮಾತ್ರನೇ ಅದು ಪೆಟಲ್ ಟೈಪು ಫ್ಲವರ್ದು ಏನು ಪೆಟಲ್ಸ್ ಬರುತ್ತಲ್ವಾ ಆ ಥರ ಫ್ಲವರ್ ಥರ ಕಾಣಿಸೋದು. ನೀವು ಡೈರೆಕ್ಟಾಗಿ 4 ಚೈನ್ ಗ್ಯಾಪ್ ಒಳಗಡೆಗೆ 6 ಕಂಬಗಳನ್ನ ಮಾಡ್ಕೊಳ್ತಾ ಹೋದರೆ ನಿಮಗೆ ಅದು
ಪೆಟಲ್ ಥರ ಬರಲ್ಲ, ನಾರ್ಮಲ್ ಆರ್ಚ್ ಥರ ಬರುತ್ತೆ. ಸೊ ಲಾಕ್ ಮೇಲೆ ಲಾಕ್ ಮಾಡಿನೇ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಇವಾಗ ನಾನು ಎಲ್ಲ ಪೂರ್ತಿ ಮಾಡ್ಕೊಂಡಿದ್ದೀನಿ. ಲಾಸ್ಟ್ನೇದು ಮಾತ್ರ ನಾವು ಲಾಕ್ ಮೇಲೆ ಲಾಕ್ ಮಾಡಲ್ಲ, ಡೈರೆಕ್ಟಾಗಿ 2 ಚೈನ್ ಗ್ಯಾಪ್ ಕೊಟ್ಟಿದ್ದೀವಲ್ಲ, ಅಲ್ಲಿ 2 ಚೈನ್ ಗ್ಯಾಪ್ ಆದಮೇಲೆ ಏನು ಲಾಕ್ ಇದೆ ಆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಬೀಡ್ ಕೆಳಗಡೆಗೆ 4 ಚೈನ್ ಹಾಕ್ಕೊಳ್ಬೇಕು. ಬೀಡ್ ಕೆಳಗಡೆಗೆ 4 ಚೈನ್ ಹಾಕ್ಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಸೇಮ್ ನಾವು ಅದೇ ರೀತಿ ಪೆಟಲ್ದಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ, ಈ ರೀತಿ ನಮಗೆ ಪೆಟಲ್ ಕಾಣಿಸುತ್ತೆ. ನಾನು ಕ್ಲಿಯರಾಗಿ ತೋರಿಸ್ತೀನಿ, ಒಂದಷ್ಟು ಹಾಕ್ಕೊಂಡಿರೋದನ್ನ ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ಫ್ಲವರ್ ಪೆಟಲ್ದು ಏನು ಪೆಟಲ್ ಡಿಸೈನ್ ಬರುತ್ತಲ್ಲ ರೌಂಡಾಗಿ, ನೋಡಿ ಆ ರೀತಿ ಕಾಣಿಸ್ತಾ ಇದೆ ನಿಮಗೆ. ಫಸ್ಟ್ ಸ್ಟೆಪ್ಪಲ್ಲಿ ಪಫ್ ಬಂದಿದೆ, ಮತ್ತು ನಾನು ಸಿಲ್ವರ್ ಕಲರ್ ಥ್ರೆಡ್ನ ಯೂಸ್ ಮಾಡಿರೋದು ಕೂಡ ನಿಮ್ಗೆ ಹೈಲೈಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಏನು ಪೆಟಲ್ ಕೂಡ ನೀಟಾಗಿ ಕಾಣಿಸ್ತಾ ಇದೆ. ಇವಾಗ ಇದಕ್ಕೆ ನಾವು ಕುಚ್ಚುಗಳನ್ನ ಕಟ್ಕೋಬೇಕು. ನೋಡಿ, ನಾನಿಲ್ಲಿ ಮತ್ತೆ ಇಲ್ಲಿ ಬೇರೆ ಕಲರ್, ನಾನು ಪಿಂಕ್ ಕಲರ್ ಥ್ರೆಡ್ನ ಕೂಡ ಯೂಸ್ ಮಾಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ನೂರ 87 ದಾರ ತೊಗೊಂಡಿದ್ದೀನಿ ನಾನು ಕುಚ್ಚು ಕಟ್ಕೊಳ್ಳೋದಕ್ಕೆ. ಸ್ವಲ್ಪ ದಪ್ಪನಾಗೆ ಕುಚ್ಚು ಕಟ್ಕೊಳ್ತಾ ಇದ್ದೀನಿ. ಬೀಡ್ ಕೆಳಗಡೆಗೆ ಏನು 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ 187 ದಾರನ ಕುಚ್ಚನ್ನ ಕಟ್ಕೊಳ್ತಾ ಇರೋದು. ಇದು 187 ದಾರ ನಿಮಗೆ 367 ದಾರ ಆಗುತ್ತೆ. ತುಂಬ ದಪ್ಪನಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ತುಂಬ ಲೆಂತ್ ಏನು ನಾನು ಕಟ್ಕೊಳ್ತಾ ಇಲ್ಲ ಕುಚ್ಚುಗಳನ್ನ, ಒಂದು ಮೀಡಿಯಮ್ ಆರ್ಚ್ ಲೆವೆಲ್ಲಿಗೆ ಕೂಡ ಕಟ್ಕೊಳ್ತಾ ಇರೋದು. ಆಮೇಲೆ ಗೋಲ್ಡ್ ಕಲರ್ ಜರಿ ದಾರ ಯೂಸ್ ಮಾಡಿದ್ದೀನಿ ನಾನು ಕುಚ್ಚು ಕಟ್ಕೊಳ್ಳೋದಕ್ಕೆ. ಏಕೆಂದರೆ ನಾನು ಸಿಲ್ವರ್ ಅಷ್ಟು ಬೇಡ ಅಂದ್ಬಿಟ್ಟು ಇದರಲ್ಲಿ ಗೋಲ್ಡ್ ಬೀಡ್ ಯೂಸ್ ಮಾಡಿರೋದ್ರಿಂದ, ಸಿಲ್ವರ್ ಜರಿ ದಾರ ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಗೋಲ್ಡ್ ಬೀಡ್ನ ಯೂಸ್ ಮಾಡಿರೋದ್ರಿಂದ ಗೋಲ್ಡ್ ಜರಿ ದಾರ ಯೂಸ್ ಮಾಡಿದ್ರೇ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಗೋಲ್ಡ್ ಕಲರ್ ಜರಿ ದಾರದಿಂದ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ಫೈನಲ್ ಆಗಿ ನೀವು ಗಂಟೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಆ ಗಂಟೊಳಗಡೆಯಿಂದ ಸೂಜಿನ ಕೆಳಗೆ ಎತ್ಕೊಂಡಿದ ಮೇಲೇ ನೀವು ಕಟ್ ಮಾಡ್ಕೋಬೇಕು ಥ್ರೆಡ್ನ. ನಿಮಗೆ ಕುಚ್ಚು ನಿಮಗೆ ಲೆಂತ್ ಬೇಕಂದರೆ ನೀವು ಲೆಂತಾಗೆ ಕಟ್ ಮಾಡ್ಕೊಳ್ಳಿ. ನನಗೆ ತುಂಬ ಲೆಂತ್ ಇಷ್ಟ ಆಗೋದಿಲ್ಲ ಅದು, ಮತ್ತು ತುಂಬ ಲೆಂತ್ ಕಟ್ಕೊಂಡ್ರು ಕುಚ್ಚುಗಳು ಫೋಲ್ಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಒಂದು ಮೀಡಿಯಮ್ ಲೆಂತ್ ಆರ್ಚ್ ಲೆವೆಲ್ಲಿಗೆ ಕುಚ್ಚುಗಳನ್ನ ಕಟ್ಕೊಳ್ಳೋದು. ಮತ್ತು ನಾನಿಲ್ಲಿ 2 ಕಲರ್ ದಾರಾನ ಯೂಸ್ ಮಾಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ, ಪಿಂಕ್ ಮತ್ತು ಗ್ರೀನು. ಈ ಸ್ಯಾರಿನಲ್ಲಿ ನಾನು ಹೇಳಿದಾಗೆ ತುಂಬಾ ಕಲರ್ ಕಾಂಬಿನೇಷನ್ ಇತ್ತು, ಗ್ರೀನ್, ಸಿಲ್ವರ್, ಬ್ರಿಂಜಲ್, ಪಿಂಕ್, ಸೊ ಗೋಲ್ಡ್, ಈ ರೀತಿ ತುಂಬ ಕಲರ್ ಕಾಂಬಿನೇಷನಲ್ಲಿತ್ತು ಸ್ಯಾರಿ. ಸೊ ಹಾಗಾಗಿ ನಮಗೆ ಜಾಸ್ತಿ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಮಾಡೋದಕ್ಕೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ಯಾಕೆಂದರೆ ಸೊ ಕೆಲವೊಂದು ಸೀರೆಗಳಲ್ಲಿ ಕಲರ್ ಕಾಂಬಿನೇಷನ್ ಇರೋಲ್ಲ, ಸಿಂಗಲ್ ಕಲರಲ್ಲಿ ಇದ್ಬಿಡುತ್ತೆ. ಆ ರೀತಿ ಇದ್ದಾಗಂತೂ ನಿಜ ಹಿಂಸೆ ಅನಿಸ್ಬಿಡುತ್ತೆ. ಸೊ ಈ ಥರ ಕಲರ್ ಕಾಂಬಿನೇಷನ್ಸ್ ತುಂಬ ಇದ್ದಾಗ ನಮಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಡಿಸೈನ್ಗಳನ್ನ ಮಾಡೋದಕ್ಕೆ. ಮತ್ತು ಈ ಥರ ಬ್ರೈಡಲ್ ಡಿಸೈನ್ಗಳನ್ನ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಫೈನಲ್ಲಾಗಿ ನಾನು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ನೋಡಿ, ಒಂದು ಪಿಂಕು ಒಂದು ಗ್ರೀನು, ಸೇಮ್ ಇಲ್ಲೂ ಅಷ್ಟೇ 187 ದಾರ, ಗ್ರೀನು ಪಿಂಕು ಎರಡೂ 187 ದಾರ ತೊಗೊಂಡು ಕಟ್ಕೊಂಡಿದ್ದೀನಿ. ಸೊ ಇದನ್ನು ಫೈನಲ್ಲಾಗಿ ನೋಡಿ ಈ ರೀತಿ ಬಂದಿದೆ, ಒಂದು ಗ್ರೀನು ಒಂದು ಪಿಂಕು. ಸೊ ನಾವು ಬೇಕಾದ್ರೆ ಬರೀ ಪಿಂಕಲ್ಲೇ ಕುಚ್ಚನ್ನ ಕಟ್ಕೋಬೋದಿತ್ತು, ಬಟ್ ನಾನು ಇರಲಿ ಒಂದೊಂದು ಗ್ರೀನ್ ಅಲ್ಲಲ್ಲಿ ಅಂದ್ಬಿಟ್ಟು ಒಂದು ಗ್ರೀನ್ ಒಂದು ಪಿಂಕಲ್ಲಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಈಗ ಈ ರೀತಿಯಲ್ಲಿ ಫ್ಲವರ್ ಪೆಟಲಲ್ಲಿ ಒಂದು ಪಫ್ ಆ್ಯಂಡ್ ಫ್ಲವರ್ ಪೆಟಲ್ ಮಿಕ್ಸಿಂಗಲ್ಲಿ ಮಾಡಿರೋವಂಥ ಒಂದು ಬ್ರೈಡಲ್ ಡಿಸೈನು ಇದು. ಸೊ ಇದನ್ನು ನೀವು ಗ್ರ್ಯಾಂಡ್ ಆಗಿರೋವಂಥ ಸೀರೆಗಳಿಗೆ, ಬ್ರೈಡಲ್ ಸ್ಯಾರಿಗಳಿಗೆ, ಮುಹೂರ್ತ, ಎಂಗೇಜ್ಮೆಂಟ್ ಯಾವ ಸೀರೆಗಳಿಗಾದರೂ ಗ್ರ್ಯಾಂಡಾಗಿ ಮಾಡ್ಕೋಬೋದು. ತುಂಬ ಒಂದು ಒಳ್ಳೆ ಲುಕ್ಕನ್ನ ಕೊಡ್ತಾ ಇತ್ತು ಮಾತ್ರ. ನೋಡಿ, ನಿಮಗೆ ಫೈನಲ್ ಆಗಿ ನಾನು ತೋರಿಸ್ತಾ ಇದ್ದೀನಿ ಹತ್ರದಿಂದ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಪಫು, ಆ ಫ್ಲವರ್ ಪೆಟಲ್ಲು ಸೂಪರಾಗಿ ಅನ್ನಿಸ್ತಾ ಇತ್ತು. ಡಿಸೈನ್ ಅಂತೂ ಫೈನಲ್ ಲುಕ್ಕು. ಸೊ ಇದು ನೀವು ಇದಕ್ಕೆ ಬೇಕಾದರೆ ನಾವು ಏನು ಈ ಸ್ಟಾರ್ಟಿಂಗಲ್ಲಿ ಏನು ಯು ಶೇಪ್ ಮಾಡ್ಕೊಂಡ್ವಿ ಅಲ್ಲ 8 ಚೈನ್ ಗ್ಯಾಪು, ಅಲ್ಲಿಗೆ ಬೇಕಾದರೆ ಸ್ಟೋನ್ ಚೈನ್ನ ಸ್ಟಿಕ್ ಮಾಡ್ಕೋಬೋದು. ಆರ್ಚಿಗೆಲ್ಲೂ ಸ್ಟಿಕ್ ಮಾಡಬೇಡಿ. ಆ ಸ್ಟಾರ್ಟಿಂಗ್ ಫಸ್ಟ್ ಸ್ಟೆಪ್ ಇದೆಯಲ್ಲ ಅಲ್ಲಿಗೆ ಬೇಕಾದರೆ ಸ್ಟೋನ್ ಚೈನ್ನ ಸ್ಟಿಕ್ ಮಾಡ್ಕೊಳ್ಳಿ, ಇನ್ನೂ ಗ್ರ್ಯಾಂಡಾಗಿ ಒಂದು ಲುಕ್ ಕೊಡುತ್ತೆ ಇದು. ಸೊ ಇದು ಒಂದು ಫೈನಲ್ ಆಗಿ ಲುಕ್ಕು ನಾನು ಯಾವ ರೀತಿ ಬಂದಿದೆ ಅಂತ ತೋರಿಸಿರೋದು. ಬೇಕಾದರೆ ಬೀಡ್ಸ್ನ ಯೂಸ್ ಮಾಡಿ ನೋಡಿ, ಸ್ಟೋನ್ ಚೈನು ಅದು ಇನ್ನೂ ಒಂದು ಹೆವಿ ಲುಕ್ ಕೊಡುತ್ತೆ. ಸೊ ಫೈನಲ್ ಆಗಿ ಈ ಡಿಸೈನು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ಡಿಸೈನ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಲು ಮರಿಬೇಡಿ ವೀಕ್ಷಕರೇ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ.